ಸ್ನೇಹಿತರೆ ನೋಡಿ, ಇದೇ ಲ್ಯಾಂಡು ನಾನು ನಿಂತಿರೋದು. ಸಾಯಿಲು ನೋಡಿ, ಈ ಕಡೆ ಬಂದು ನೋಡಿ ಫೆನ್ಸಿಂಗ್ ಇದೆಯಲ್ಲ, ಫೆನ್ಸಿಂಗ್ ಬಂದು ಪಕ್ಕದ ಲ್ಯಾಂಡ್ ಅವ್ರದ್ದು. ಫೆನ್ಸಿಂಗಿಂದ ಈ ಕಡೆ ಬರುತ್ತೆ ಲ್ಯಾಂಡು. ಈ ಕಡೆ ಉಜ್ಬೆ ಮರ ಇದೆಯಲ್ಲ, ಅದೇ ಲಾಸ್ಟ್ ಬಾರ್ಡ್ರು. ಸೊ ಹಿಂಗೆ ಬರುತ್ತೆ. ಬರ್ಬಿದೆ, ಬರ್ಬ್ ನೇರಕ್ಕೆ ಬರುತ್ತೆ. ಒಳ್ಳೆ ಹೈಟಲ್ಲಿರ್ತಕ್ಕಂಥ ಪ್ರಾಪರ್ಟಿ ಇದು. ಸ್ಟ್ರೈಟ್ ನೋಡಿ, ಗಿಡ ಇದೆಯಲ್ಲ, ಕಾರ್ನರ್ ಬರ್ಬಿಗೆ ಬರುತ್ತೆ. ಅವ್ರು ನಿಂತಿದ್ದಾರೆ ನೋಡಿ, ಆ ಬರ್ಬು ಈ ಕಡೆ ಸ್ಟ್ರೈಟ್ ತೋಟ ಮಾಡ್ತಕ್ಕಂಥ ಜಾಗ ನೋಡಿ. ಅಲ್ಲಿ ಗೌರ್ಮೆಂಟ್ ಸ್ಕೂಲ್ ಕಾಣ್ತಿದೆಯಲ್ಲ, ಸೊ ಅಲ್ಲಿಂದ ಎಕ್ಸಾಕ್ಟು 1 ಕಿಲೋಮೀಟ್ರಲ್ಲಿ ಸ್ಟೇಟ್ ಹೈವೇ ಬರುತ್ತೆ ನಿಮಗೆ. ಇದು ತಾರ್ ರೋಡ್ಗೆ 2ನೇ ಬಿಟ್ಟು ಪ್ರಾಪರ್ಟಿ ನೋಡಿ. ಆ ಮನೆ ಇರುತ್ತವ ವಿಲೇಜ್ ರೋಡು, ತಾರ್ ರೋಡ್ ಪಾಸ್ ಆಗುತ್ತೆ. ಸೊ ಆ ಮನೆಯಿಂದ ಎಕ್ಸಾಕ್ಟು 1.5 ಕಿಲೋಮೀಟರು ಸ್ಟೇಟ್ ಹೈವೇ ಬರುತ್ತೆ. ಕ್ಲೀನ್ ಮಾಡಲ್ಲ ಇದಾಕಿ ನೋಡಿ, ಹಸಿರು ಅಂಬಿದೆಯಲ್ಲ, ಅಂಬವರೆಗೂ ಬರುತ್ತೆ. ಅಲ್ಲಿ ಬರ್ಬಿದೆ, ಅಲ್ಲಿವರೆಗೂ ಬರುತ್ತೆ. 1.25 ಎಕರೆ, 1 ಎಕರೆ 75 ಸೆಂಟು. ಮತ್ತು ಲಾಸ್ಟ್ ನೋಡಿ ಆ ಫೆನ್ಸಿಂಗು ಈ ಕಡೆ ಮೂಲೆ. ಇದು ಈ ಲ್ಯಾಂಡಲ್ಲಿ ಬೋರ್ ಏನಿಲ್ಲ, ಪ್ಲೈನ್ ಲ್ಯಾಂಡು. ಬಟ್ ಅಕ್ಕಪಕ್ಕೆಲ್ಲ ತೋಟ ಮಾಡ್ತಾಯಿದ್ದಾರೆ ನೋಡಿ, ಅಲ್ಲಿ ರೋಸ್ ಹಾಕಿದ್ದಾರೆ. ಸೊ ಆ ರೋಸ್ ಗಿಡ ಆದಮೇಲೆ ಆ ಕಡೆಗೆ ತಾರ್ ರೋಡು. ಬಟ್ ಈ ಲ್ಯಾಂಡಿಗೆ ಬಂದು ರೋಡ್ ಅಕ್ಸೆಸ್ ಬಂದು ನೋಡಿ, ಈ ಕಡೆಯಿಂದ ಇದೆ. ಇದು ಸ್ಕೆಚ್ ರೋಡು. ಸೊ ಅಲ್ಲಿಂದ ಅಪ್ರಾಕ್ಸಿಮೇಟ್ಲಿ ಮಣ್ ರೋಡು ಒಂದು 3/4 ಕಿಲೋಮೀಟ್ರ್ ಆಗುತ್ತೆ. ತಾರ್ ರೋಡ್ಗೆ ಅಟ್ಯಾಚ್ ಇದೆ. 3/4 ಕಿಲೋಮೀಟ್ರ್ ಮಣ್ ರೋಡು, ಅದಾದಮೇಲೆ ತಾರ್ ರೋಡ್ ಸಿಗುತ್ತೆ. ಯಾಕಂದರೆ ಈ ಕಡೆಯಿಂದ ತೊಗೊಂಡ್ರೆ ನಿಮಗೆ 2ನೇ ಬಿಟ್ಟೆ. ಬಟ್ ಈ ಲ್ಯಾಂಡ್ಗೆ ಈ ಕಡೆಯಿಂದ ರೋಡ್ ಅಕ್ಸೆಸ್ ಇಲ್ಲ. ಸೊ ಈ ಕಡೆಯಿಂದ ರೋಡ್ ಅಕ್ಸೆಸ್ ಇದೆ ನೋಡಿ. ಸುತ್ತು ಲೊಕೇಶನ್ ನೋಡ್ಕೊಳ್ಳಿ. ಸ್ಟೇಟ್ ಹೈವೇಗೂ ನಿಯರ್ ಬೈ ಇದೆ ಪ್ರಾಪರ್ಟಿ. ಒಳ್ಳೆ ಹೈಟಲ್ಲಿರ್ತಕ್ಕಂಥ ಪ್ರಾಪರ್ಟಿ. ಸಾಯಿಲು ಬಂದು ಪ್ಯೂರ್ ರೆಡ್ ಸಾಯಿಲ್ ಈ ಕಡೆಲ್ಲ. ಈ ಕಡೆನೂ ಒಂದು ಎಸ್ಟೇಟ್ ಬರುತ್ತೆ, ಒಂದು 10 ಎಕರೆ ಎಸ್ಟೇಟ್ ಮಾಡಿದ್ದಾರೆ. ಪ್ರೈಸೆಲ್ಲ ನಾನು ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡ್ತೀನಿ ಸ್ನೇಹಿತರೆ ನೋಡಿ. ಅಲ್ಲಿ ಬಿಸಿಲಿರೋದ್ರಿಂದ ಸ್ವಲ್ಪ ಕ್ಲಾರಿಟಿ ಕಡಿಮೆ ಆಗುತ್ತೆ ನೋಡಿ. ಅಲ್ಲೂ ಒಂದು ಎಸ್ಟೇಟ್ ಬರುತ್ತೆ ನೋಡಿ. ಆ ಬೆಟ್ಟದಿಂದ ಈ ಕಡೆಗೆ ಹೈವೇ, ಸ್ಟೇಟ್ ಹೈವೇ ಪಾಸ್ ಆಗುತ್ತೆ. ಅಂದರೆ ಎಕ್ಸಾಕ್ಟು ಆ ಸ್ಕೂಲಿಂದ 1 ಕಿಲೋಮೀಟ್ರ್ ಬರೋದು. 1 ಎಕರೆ 75 ಸೆಂಟ್, 1.25 ಎಕರೆ. ಇಂಟ್ರೆಸ್ಟ್ ಇರೋರು ಕಾಲ್ ಮಾಡಿ ಸ್ನೇಹಿತರೆ.